ಹಾಯ್ ಫ್ರೆಂಡ್ಸ್, ಬ್ರಹ್ಮಗಂಟು ಧಾರಾವಾಹಿ ಇಂದಿನ ಸಂಚಿಕೆಯಲ್ಲಿ ದೀಪಾ ಚಿರುನ ಕಾಪಾಡಿದ್ದಾರೆ. ಯಾವ ಹೀರೋಗೂ ಹೀರೋಯಿನ್ಗೂ ಕಮ್ಮಿ ಇಲ್ಲ ಅಂತ ಸಖತ್ತಾಗಿ ಫೈಟ್ ಮಾಡಿ ಚಿರುನ ಉಳಿಸ್ಕೊಂಡಿದ್ದಾರೆ. ಆ ಖುಷಿಗೆ ಚಿರು ಬಂದು ದೀಪಾಗೆ ಐ ಲವ್ ಯು ಅಂತ ಹೇಳಿದ್ದಾರೆ. ಪ್ರೀತಿನ ಒಪ್ಕೊಂಡು ಅವರಿಬ್ಬರು ಮುಂದೆ ಸಂತೋಷವಾಗಿರ್ತಾರ ನೋಡೋಣ ಬನ್ನಿ ಫ್ರೆಂಡ್ಸ್. ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನನ್ನ ವಿಡಿಯೋ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ. ಇನ್ನು ನರಸಿಂಹ ಚಿರುಗೆ ಚಾಲೆಂಜ್ ಹಾಕಿರ್ತಾರೆ. ನೀನು ನನ್ನ ತಂಗಿನ ನೋಡಬೇಕು ಅಂದರೆ, ನನ್ನ ತಂಗಿಯ ಜೊತೆ ಮಾತಾಡಬೇಕು ಅಂತಂದರೆ ನಾನು ಹೇಳೋ ಟಾಸ್ಕಲ್ಲಿ ನೀನು ಗೆದ್ದರೆ ಮಾತ್ರ ಅಂತ ಹೇಳಿರ್ತಾರೆ. ಹಾಗೆ ಈ ಊರಲ್ಲಿ ಎಲ್ಲ ರೀತಿ ಕೆಲಸ ಮಾಡಿ ನೀನು ಯಾರ ಸಹಾಯನೋ ಇಲ್ದಿರೆ ನೀನೇ ಸ್ವಂತ ದುಡ್ಡು ಸಂಪಾದನೆ ಮಾಡಬೇಕು ಅಂತ ಹೇಳಿರೋ ಮಾತಿಗೆ ಚಿರು ಆಯಿತು ಅಂತ ಒಪ್ಕೊಂಡಿರ್ತಾರೆ. ಒಪ್ಕೊಂಡಾದ್ಮೇಲೆ ಇನ್ನು ಅದು ಆ ಕೆಲಸ ಮಾಡಲೇಬೇಕಲ್ವ. ಚಿರು ದೊಡ್ಡ ಬಿಸ್ನೆಸ್ ಮ್ಯಾನು, ಆದರೂ ಯಾವುದೇ ಅಹಂಕಾರ ಇಲ್ದಿರೆ ಜಂಬ ಇಲ್ದಿರೆ ನರಸಿಂಹ ಹೇಳಿರೋ ಮಾತಿಗೆ ಒಪ್ಕೊಂಡು ಈಗ ಅಲ್ಲಿ ಇಲ್ಲಿ ಕೆಲಸ ಕೇಳಿ ಇಲ್ಲ ಅಂತ ಅನ್ಸ್ಕೊಂಡು ಈಗ ಸ್ವಂತ ಬಿಸ್ನೆಸ್ ಶುರು ಮಾಡಿದ್ದಾರೆ. ಒಂದು ಶಾಪ್ ಓಪನ್ ಮಾಡಿಕೊಂಡು ಪಬ್ಲಿಕ್ಕಲ್ಲೇ ಶುರು ಮಾಡ್ಕೊಂಡಿರೋ ಚಿರುನ ನೋಡಿ ನರಸಿಂಹಗೆ ಹೊಟ್ಟೆ ಉರಿನೂ ಸಹ ಬರುತ್ತೆ. ಹೊಟ್ಟೆ ಉರಿ ಅಂತಂದರೆ, ಅಯ್ಯೋ ನಾನು ಕೊಟ್ಟಿರೋ ಟಾಸ್ಕಲ್ಲಿ ನಮ್ಮ ಭಾವ ಗೆಲ್ತಾ ಇದ್ದಾರೆ, ಹಾಗಾದರೆ ಪುಟ್ಟಿನ ಮಾತಾಡಿಸ್ಬಿಡ್ತಾರ, ಇಲ್ಲ ಇದನ್ನ ಬೆಳೆಯೋಕ್ಕೆ ಬಿಡಬಾರ್ದು ಅಂತ ಹೋಗ್ಬಿಟ್ಟು ಆದರೂ ಗಾಡಿನ ತೊಗೊಂಡೋಗಿ ಟಾರ್ಚರ್ ಕೊಡ್ತಾರೆ. ಆದರೂ ಚಿರುವರು ನರಸಿಂಹಗೆ ಒಂದು ಒಳ್ಳೆ ರೀತಿಯಲ್ಲೇ ಹೋಗಿ ಇದೆಲ್ಲ ನಿನಗೆ ಸೆಟ್ ಆಗಲ್ಲ ನರಸಿಂಹ, ನೀನು ನೀನಾಗಿದ್ರೇ ಚೆನ್ನಾಗಿರೋದು, ಏನೇ ಆಗಲಿ ನನ್ನನ್ನು ನೋಡಿ ಹೊಟ್ಟೆ ಉರಿ ಬೀಳೋದು ಬಿಡು, ಆದರೆ ಇದು ನಿನಗೆ ಸೆಟ್ ಆಗಲ್ಲ ಅಂತ ಹೇಳಿದ ಮೇಲೆ ನರಸಿಂಹ ಅದನ್ನ ಅರ್ಥ ಮಾಡಿಕೊಂಡು ವಾಪಸ್ಸು ಹೋಗ್ಬಿಡ್ತಾರೆ. ಇಲ್ಲಿ ಚಿರು ಅವ್ರ ಬಿಸ್ನೆಸ್ ಅಂತೂ ಒಬ್ಬರಿಂದ ಒಬ್ಬರು ಬಂದು ಕುತ್ಕೊಂಡು ವೆಯ್ಟ್ ಮಾಡ್ತಾರೋ ನೋಡೋ ಕಸ್ಟಮರ್ನ ನೋಡಿ ಖುಷಿ ಆಗ್ತಾಯಿದೆ. ಇದರಿಂದ ನೋಡಿದ್ರೆ ಚಿರು ನಿಜವಾಗ್ಲೂ ನರಸಿಂಹ ಹಾಕಿರೋ ಚಾಲೆಂಜಲ್ಲಿ ಗೆದ್ದೇ ಗೆಲ್ತಾರೆ ಅಂತ ಅನಿಸ್ತೈತೆ. ಇನ್ನು ಒಂದು ಕಡೆ ಸೌಂದರ್ಯ ಮತ್ತು ಸುಕನ್ಯಾ ಇಬ್ಬರು ಮಾತಾಡ್ತಾ ಇರ್ತಾರೆ. ಆಗ ಸೌಂದರ್ಯ ಸುಕನ್ಯಾಗೆ ಹೇಳ್ತಾರೆ, ಏನತ್ತೆ ಯೋಚನೆ ಮಾಡ್ತಾ ಇದ್ದೀರಾ ಅಂತ. ಆಗ ಸುಕನ್ಯಾ ಹೇಳ್ತಾರೆ, ಅಲ್ಲಮ್ಮ ಸೌಂದರ್ಯ, ಚಿರು ಇದ್ದಕ್ಕಿದ್ದಂಗೆ ಈ ಥರ ಟ್ರಿಪ್ ಹೋಗಿದ್ದಾರಲ್ಲ, ಏನು ಉದ್ದೇಶ, ನನಗೇಕೋ ಡೌಟು ಅಂತ ಅನಿಸ್ತೈತೆ, ಯಾಕತ್ತೆ ನಿನ್ಗೆ ಆ ಡೌಟು ಅಂತ ಸೌಂದರ್ಯ ಕೇಳಿದಾಗ ಆಗ ಸುಕನ್ಯಾ ಹೇಳ್ತಾರೆ, ನನಗನ್ನಿಸ್ತೈತೆ ಟ್ರಿಪ್ ಹೋಗಿಲ್ಲ, ದೀಪ ಅವ್ರ ಊರಿಗೆ ಏನಾದರೂ ಹೋಗಿರ್ಬೋದಾ, ನನಗೆ ಯಾಕೋ ಡೌಟು, ದೀಪ ಅವ್ರ ಊರಲ್ಲೇ ಇರ್ಬೋದು, ದೀಪನ ಹುಡ್ಕೊಂಡು ಹೋಗಿರ್ಬೋದಲ್ವಾ ಅಂತ ಹೇಳ್ತಾರೆ. ಇಲ್ಲ ನನ್ನ ಚಿರು ಆ ಥರ ಎಲ್ಲ ಮಾಡಲ್ಲ, ಚಿರು ಇವಾಗ ಒಂದು ಟ್ರಿಪ್ ಹೋಗಿದ್ದಾನೆ, ಆ ಟ್ರಿಪ್ಪು ಮುಗಿಸ್ಕೊಂಡು ಬಂದಾದಮೇಲೆ ನೋಡ್ಕೊಂಡಿರು, ಒಂದು ಒಳ್ಳೆ ಗುಡ್ ನ್ಯೂಸ್ ಕೊಟ್ಟೇ ಕೊಡ್ತಾನೆ ಅಂತ ಸೌಂದರ್ಯ ಹೇಳ್ತಾಳೆ. ಏನೋಮ್ಮ, ನೀನು ಒಂದ್ಸರಿ ಯಾವುದಕ್ಕೂ ಫೋನ್ ಮಾಡಿ ವಿಚಾರಿಸಿದ್ರೆ ಚೆನ್ನಾಗಿರೋದಲ್ಲ, ಆವಾಗ ನಮಗೂ ಸಮಾಧಾನ ಇರೋದಲ್ವ ಅಂತ ಸುಕನ್ಯಾ ಹೇಳಿದಾಗ, ಆಯಿತು ಅತ್ತೆ ನಾನು ಫೋನ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ನರಸಿಂಹ ಮತ್ತು ನರಸಿಂಹ ಫ್ರೆಂಡು ಇಬ್ಬರು ಕುತ್ಕೊಂಡು ನರಸಿಂಹ ಅವ್ರ ಮನೆ ಹತ್ರ ಮಾತಾಡ್ತಾ ಇರ್ತಾರೆ. ಅಲ್ಲಿಗೆ ಚಿರು ಬಂದು ಒಂದು ಮರಗಲ್ಲಿ ನಿಂತ್ಕೊಂಡು ಇವರಿಬ್ಬರು ಮಾತಾಡೋದನ್ನ ಕೇಳಿಸ್ಕೊತಾ ಇರ್ತಾರೆ. ಆಗ ನರಸಿಂಹ ಫ್ರೆಂಡು ಹೇಳ್ತಾನೆ, ನರಸಿಂಹ ನೀನು ಕೊಟ್ಟಿರೋ ಚಾಲೆಂಜಲ್ಲಿ ನಿಮ್ಮ ಭಾವ ಗೆಲ್ತಾ ಇದ್ದಾರೆ ನೋಡಿದ್ಯಾ ಅಂತ. ನೋಡಿದ್ದೀನಿ ಅಂತ ಹೇಳ್ತಾರೆ ನರಸಿಂಹ. ಆಗ ಅವ್ರ ಫ್ರೆಂಡ್ ಇದ್ಕೊಂಡು, ಅಲ್ಲ ನರಸಿಂಹ, ನನಗ್ಯಾಕೋ ನಿಮ್ಮ ಭಾವ ಇಷ್ಟು ಕಷ್ಟಪಡ್ತಾ ಇರೋದು ನೋಡಿ ನನಗ್ಯಾಕೋ ನಿಮ್ಮ ಭಾವ ತುಂಬ ಒಳ್ಳೆಯರು, ನೀನೇ ತಪ್ಪಾಗಿ ತಿಳ್ಕೊಂಡಿದ್ಯಾ ಅಂತ ಹೇಳ್ತಾರೆ. ಇಲ್ಲ ಹಂಗಲ್ಲ, ಏನೂ ಇಲ್ಲ, ಇದಿಷ್ಟಕ್ಕೆ ನಾನು ಸೋಲಲ್ಲ ಅಂತ ಅಂದ್ಕೊತಾರೆ. ಆವಾಗ ಹಂಗೆ ಅವ್ರ ಫ್ರೆಂಡು ಹೇಳ್ತಾರೆ, ಇಲ್ಲ ನಮ್ಮ ಅಪ್ಪನ್ನ ಈ ಥರ ಹಿಂಗೆ ಸುಪಾರಿ ಕೊಟ್ಟು ಈ ಥರ ಇದು ಮಾಡೋಕೆ ಹೋಗಿದ್ರು, ಆವಾಗ ನಮ್ಮ ಭಾವ ಬಂದಿಲ್ಲ ಅಂತ ಅಂದಿದ್ರೆ ನಮ್ಮ ಅಪ್ಪನ ಕಳ್ಕೊಳ್ಬೇಕಾಗಿತ್ತು ಅಂತಂದಾಗ ಇದನ್ನೆಲ್ಲ ಕೇಳಿಸ್ಕೊಳ್ತಾ ಇರ್ತಾರೆ ಚಿರು. ಆಗ ಹೌದಾ, ಏನು ಹೇಳ್ತಾ ಇದೀಯ ನರಸಿಂಹ ನೀನು ಅಂತ ಫ್ರೆಂಡ್ ಕೇಳಿದಾಗ, ಹೌದು ಕಣೋ, ಈ ಥರ ನಮ್ಮ ಅಪ್ಪನೇ ಸುಪಾರಿ ಕೊಟ್ಕೊಂಡು ಈ ಥರ ಸಾಯಬೇಕು ಅಂತ ಡಿಸೈಡ್ ಮಾಡಿದ್ದಾರೆ, ಯಾಕೆ ಈ ಥರ ಮಾಡ್ಕೊಂಡಿದ್ದಾರೋ ನನಗೆ ಗೊತ್ತಿಲ್ಲ ಅಂತಂದರೆ, ಯಾಕೆ ಅಂತಂದರೆ ನನ್ನ ಜೀವನ ಚೆನ್ನಾಗಿರಲಿ, ನಮ್ಮ ಅಪ್ಪನ ಕೆಲಸ ನನಗೆ ಸಿಕ್ಕಲಿ ಅಂತಂದ್ಬಿಟ್ಟು ಅವರು ಈ ಥರ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರು. ಇದೆಲ್ಲ ಯಾರೋ ಹೇಳಿದ್ರು ನರಸಿಂಹ ನಿನಗೆ, ನಮ್ಮ ಅಪ್ಪನೇ ಹೇಳಿದ್ದು ಅಂದಾಗ ಆಗ ಚಿರುನು ನಿಂತ್ಕೊಂಡು ಚಿರುನು ಕೇಳಿಸ್ಕೊತಾ ಇರ್ತಾರೆ. ಆಗ ಚಿರು ಅನ್ಕೊತಾರೆ, ಅಯ್ಯೋ ಮಾವ ಈ ಥರ ಮಾಡ್ಕೊಂಡ್ರಾ ಛೇ ಅಂತ ಅನ್ಬೇಕಾದ್ರೆ ಅವ್ರಿಗೆ ಇದ್ದಕ್ಕಿದ್ದಂಗೆ ತಲೆಗೆತ್ತಿದೆ. ಆವಾಗ ಅವ್ರು ಕೆಮ್ತಾ ಇರ್ತಾರೆ. ಆಗ ನರಸಿಂಹ ಫ್ರೆಂಡ್ ಅದನ್ನ ಕೇಳಿಸ್ಕೊಂಡು ಅಲ್ಲಿಗೆ ಬರ್ತಾರೆ. ಆವಾಗ ಚಿರುವರು ಹೋಗೋಕೆ ಹೋಗ್ತಾರೆ. ಆಗ ನರಸಿಂಹ ಹೇಳ್ತಾರೆ, ಏನು ಇಲ್ಲಿವರೆಗೂ ಬಂದಿದ್ದು, ಏನಕ್ಕೆ ಬಂದಿದ್ದು ಅಂತ ಕೇಳ್ತಾರೆ. ಆಗ ಚಿರುವರು ಹೇಳ್ತಾರೆ, ನಾನು ದೀಪನ ನೋಡೋಕೆ ಬಂದೆ
ನನ್ನ ನನ್ನ ಪುಟ್ಟಿ ನೋಡೋಕೆ ಬಂದ, ಇಲ್ಲ ಹಂಗಲ್ಲ ಬರಬಾರ್ದು, ನಾನು ಹೇಳಿದ್ದೆ ತಾನೇ ಬರಬಾರ್ದು ಅಂದ. ಆಗ ಚಿರು ಹೇಳ್ತಾರೆ, ನನ್ನ ಹೆಂಡ್ತಿ ನಾನು ನೋಡೋಕೆ ಬರಬಾರ್ದು ಅಂದರೆ ಏನು ನರಸಿಂಹ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ದೀಪ ಬಂದ್ಬಿಟ್ಟು ಅಣ್ಣ ಅಂದ್ಕೊಂಡು ಬರ್ತಾರೆ. ಆಗ ಇಬ್ಬರು ನೋಡಿಕೊಂಡು ಶಾಕಲ್ಲಿ ನಿಂತಿರ್ತಾರೆ. ದೀಪ ಹತ್ರಕ್ಕೆ ಬರೋಷ್ಟರಲ್ಲಿ ಚಿರು ಹೋಗಿರ್ತಾರೆ. ಆಗ ದೀಪ ಕೇಳ್ತಾರೆ, ಅಣ್ಣ ಇಲ್ಲೇನು ಮಾಡ್ತಾ ಇದೆಯಾ, ಬಾ ಮಲಗೋಣ, ನಂಗೆ ನಿದ್ದೆ ಬರ್ತಾಯಿದೆ. ಆಯಿತು ಪುಟ್ಟಿ ಮಲಗೋಣ ನಡಿ ಅಂತ ನರಸಿಂಹನನ್ನು ದೀಪ ಒಳಗಡೆ ಹೋಗ್ತಾರೆ. ಇನ್ನು ಬೆಳಗಾಗುತ್ತೆ. ಬೆಳಗಾಗ್ತಾದ್ಮೇಲೆ ನರಸಿಂಹ ಒಂದು ಫೋನ್ ಬರುತ್ತೆ ಸೌಂದರ್ಯದಿಂದ. ಸೌಂದರ್ಯ ಫೋನ್ ಮಾಡಿಬಿಟ್ಟು, ಏನು ಚಿರು ಹೇಗಿದೆಯಾ, ಯಾವಾಗ ಬರ್ತೀಯ ಅಂತ ಕೇಳ್ತಾರೆ. ಇಲ್ಲ ಅದಕ್ಕೆ ಈ ಥರ ಬರ್ತೀನಿ, ಈ ಥರ ಇಂಥ ಜಾಗದಲ್ಲಿ ಇದ್ದೀನಿ ಅಂತ ಹೇಳ್ತಾರೆ. ಸರಿ ಹೇಗಿದೆ ಟ್ರಿಪ್ಪು, ಚೆನ್ನಾಗಿದೆಯಾ, ನಾನು ತುಂಬ ಚೆನ್ನಾಗಿದೆ, ಅದಕ್ಕೆ ನನಗಂತೂ ತುಂಬ ಖುಷಿ ಆಗ್ತಾಯಿದೆ ಅಂತ ಹೇಳ್ತಾರೆ. ಹೌದಾ ಚಿರು, ಹಾಗಾದರೆ ಒಂದು ವಿಡಿಯೋ ಕಾಲ್ ಮಾಡ್ತೀಯಾ, ನಾನು ನೋಡ್ತೀನಿ ಅಂತ ಹೇಳ್ತಾರೆ. ಅಯ್ಯೋ ವಿಡಿಯೋ ಕಾಲಾ ಅದೇ ಅದೇ ಅದಕ್ಕೆ ಇಲ್ಲಿ ಏನು ಕೇಳಿಸ್ತಾನೆ ಇಲ್ವಲ್ಲ ಅದಕ್ಕೆ, ಹಲೋ ಹಲೋ ಅಂತ ದೂರ ಫೋನ್ ಇಟ್ಕೊಂಡು ಈ ಥರ ಒಂದು ನಾಟಕ ಮಾಡ್ತಾಯಿರ್ತಾರೆ. ಆವಾಗ ಸರಿ ಒಂದು ಫೋಟೋ ಆದರೂ ಕಳಿಸು ಚಿರು ಅಂತ ಕೇಳ್ತಾರೆ ಸೌಂದರ್ಯವರು. ಆಯಿತು ಅದಕ್ಕೆ ಅಂತಂದ್ಬಿಟ್ಟು ಆವಾಗ ಚಿರು ಅವರು, ಅಯ್ಯೋ ಯಾಕಪ್ಪ ಫೋಟೋ ಕಳಿಸೋದು ಅಂತಂದ್ಬಿಟ್ಟು ನಿಂತ್ಕೊಂಡು ಒಂದು ಫೋಟೋ ಕಳಿಸ್ತಾರೆ. ಲೊಕೇಶನೆಲ್ಲ ಸೆಟ್ ಮಾಡಿಬಿಟ್ಟು ಅವ್ರ ಅದಕ್ಕೆ ಫೋಟೋ ಕಳಿಸ್ತಾರೆ. ಫೋಟೋ ಸೌಂದರ್ಯ ನೋಡ್ಬಿಟ್ಟು, ವಾವ್ ಸೂಪರಾಗಿದೆ, ಖುಷಿ ಆಗ್ತಾ ಇದೆಯಲ್ಲ, ಒಟ್ಟಿನಲ್ಲಿ ಚಿರು ನೀನು ಆ ದೀಪನ ಮರೆತು ನೀನು ನೆಮ್ಮದಿಯಾಗಿದೆಯಲ್ಲ, ಆದಷ್ಟು ಬೇಗ ಬಾ, ನಿನಗೂ ದಿಶಾಗೆ ಒಂದು ಆದಷ್ಟು ಬೇಗ ಮದುವೆ ಮಾಡೋಕ್ಕೆ ಏರ್ಪಾಟ್ ಮಾಡ್ತೀನಿ ಅಂತ ಮಾತಾಡ್ಕೊತಾ ಇರ್ತಾರೆ. ಈ ದಿಶಾ ಯಾಕೆ ಫೋನೇ ತೆಗಿತಾಯಿಲ್ಲ, ಫೋನ್ ಸ್ವಿಚ್ ಆಫ್ ಬರ್ತಾ ಇದೆಯಲ್ಲ ಅಂತ ಚಿರು ಹತ್ರನೂ ಆಲ್ರೆಡಿ ಹೇಳಿರ್ತಾರೆ. ಸರಿ ಆಯಿತು ಅಂತಂದ್ಬಿಟ್ಟು ಇನ್ನು ಚಿರು ಕೆಲಸ ಮಾಡೋ ಜಾಗದಲ್ಲಿ ಹಾಗೆ ದೀಪನೂ ತರಕಾರಿ ತೊಗೊಂಡು ಬರ್ತಾ ಇರ್ತಾರೆ. ಇದನ್ನ ನರಸಿಂಹ ನೋಡ್ಬಿಡ್ತಾನೆ. ನರಸಿಂಹ ನೋಡ್ಬಿಟ್ಟು, ಅಯ್ಯೋ ಪುಟ್ಟಿ ಈ ಕಡೆನೇ ಬರ್ತೈತಲ್ಲ ಅಂತಂದ್ಬಿಟ್ಟು ದೀಪ ಚಿರು ಹತ್ರ ಬರೋ ಟೈಮಿಗೆ ನರಸಿಂಹ ಆಟೋ ಹೋಗ್ಬಿಟ್ಟು, ಯಾಕೆ ಪುಟ್ಟಿ ಬಾ ಹೋಗೋಣ ಅಂತಂದರೆ, ಇಲ್ಲ ಅಣ್ಣ ಹೀಗೆ ತರಕಾರಿ ತೊಗೊಂಬರ್ತಾನೆ, ಪುಟ್ಟಿ ಹಿಂಗಲ್ಲ ಹೋಗೋದು ಹಂಗೆ ಅಂತ ದೀಪನ ಏಮರ್ಸ್ಬಿಟ್ಟು ಕರ್ಕೊಂಡು ಹೋಗ್ಬಿಡ್ತಾರೆ. ಆಗ ಚಿರು ಇದನ್ನ ನೋಡಿರಲ್ಲ. ದೀಪ ಯಾಕೋ ನನ್ನ ಮನಸ್ಸು ಇಲ್ಲೇ ಏನೋ ಒಂಥರ ನನ್ನ ಹಸ್ಬೆಂಡ್ ಇಲ್ಲೇ ಇದ್ದಾರೆ ಅಂತ ಅನಿಸ್ತಾ ಇದೆಯಲ್ಲ ಅಂತಂದ್ಬಿಟ್ಟು ಹಿಂದೆ ತಿರುಗಿ ನೋಡ್ತಾರೆ. ಅಲ್ಲಿ ಒಂದು ಮರಗಲ್ಲಿ ನಿಂತಿರ್ತಾರೆ. ಅಂದರೆ ಚಿರುಗೂ ಗೊತ್ತಿರಲ್ಲ ದೀಪ ಬಂದಿರೋದು. ಅಲ್ಲಿ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ತಾಯಿರ್ತಾರೆ. ಆದರೆ ದೀಪಗೆ ಸರಿಯಾಗಿ ಕಾಣಿಸಲ್ಲ. ಸರಿ ಅಂತಂದ್ಬಿಟ್ಟು ದೀಪ ತಿರ್ಗಿ ನೋಡ್ಕೊಂಡೇ ಹೋಗ್ತಾ ಇರ್ತಾರೆ. ನರಸಿಂಹ ಅವ್ರನ್ನ ಕರ್ಕೊಂಡು ಹೋಗ್ಬಿಡ್ತಾರೆ ದೀಪನ. ಆಗ ಚಿರುಗೂ ಒಂದು ಕ್ಷಣ ಏನೋ ಒಂಥರ ತಳಮಳ ಅನಿಸುತ್ತೆ. ಅಯ್ಯೋ ದೀಪ ಅವ್ರು ಬಂದಿದ್ರಾ ಇಲ್ಲಿಗೆ, ಯಾಕೆ ನನ್ನ ಮನಸ್ಸು ಈ ಥರ ಅನಿಸ್ತಾ ಇದೆ, ದೀಪ ಅವ್ರು ಬಂದಿದ್ರು ಅಂತ ಅಂದ್ಬಿಟ್ಟು ನೋಡ್ತಾರೆ. ಆದರೆ ಅಲ್ಲಿ ದೀಪ ಅವರು ಅಷ್ಟೊತ್ತಿಗೆ ಹೋಗಿರ್ತಾರೆ. ಫ್ರೆಂಡ್ಸ್, ಮುಂದಿನ ಸಂಚಿಕೆಯಲ್ಲಿ ದೀಪ ಕಣ್ಣಿಗೆ ಚಿರು ಕಾಣಿಸ್ಕೊಂತಾರ. ದೀಪ ತನ್ನ ಊರಿಗೆ ಬಂದು ನನಗೋಸ್ಕರ ಇಷ್ಟು ಕಷ್ಟಪಡ್ತಾ ಇರೋದು ಅಂತ ದೀಪಗೆ ಗೊತ್ತಾಗುತ್ತಾ, ಅವರು ಚಿರುವನ್ನು ಅರ್ಥ ಮಾಡಿಕೊಂಡು ದೀಪ ಮತ್ತು ಚಿರು ಇಬ್ಬರು ಒಂದಾಗ್ತಾರ. ನರಸಿಂಹ ಅವರ ಚಾಲೆಂಜ್ನ ತಪ್ಪಾಯಿತು ಅಂತ ಒಪ್ಕೊಂಡು ಚಿರುನು ಮತ್ತು ದೀಪನ ಒಂದು ಮಾಡ್ತಾರ. ನಿಜ ಹೇಳಬೇಕು ಅಂತಂದರೆ ಇವರಿಬ್ಬರು ಒಂದಾದ್ರೇ ಚೆನ್ನಾಗಿರೋದು ಫ್ರೆಂಡ್ಸ್ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನಿಮ್ಮ ಸಪೋರ್ಟು, ನಿಮ್ಮ ಸಹಾಯದಿಂದ ನಾನು ಮುಂದೆ ಬರೋದಕ್ಕಾಗೋದು. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ರೋ ತುಂಬ ತುಂಬ ಧನ್ಯವಾದ ಹೇಳ್ತಾ ಇಂದಿನ ಸಂಚಿಕೆ ಇದಿಷ್ಟ ಆಗಿತ್ತು ಫ್ರೆಂಡ್ಸ್.